ಈ ಒಂದು ಪಾತ್ರೆಗೆ ನಾನಿಲ್ಲಿ 2 ಚಿಕ್ಕ ಮೀಡಿಯಂ ಸೈಜ್ ಆಗಿರುವಂಥ ಈರುಳ್ಳಿಯನ್ನು ಉದ್ದದಾಗಿ ತೆಳುವಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. 2 ಹಸಿಮೆಣಸಿನಕಾಯನ್ನು ಕಟ್ ಮಾಡಿ ಹಾಕಿದ್ದೀನಿ. ಖಾರ ನೀವು ನೋಡಿಕೊಂಡು ಹಾಕೋಬೋದು. ಸ್ವಲ್ಪ ಗ್ರೇಟ್ ಮಾಡ್ಕೊಂಡಿರುವಂಥ ಹಸಿ ಶುಂಠಿಯನ್ನು ಹಾಕ್ತಾ ಇದ್ದೀನಿ. ಇದು ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ. ನೀವು ಕಟ್ ಮಾಡಿನೂ ಹಾಕೋಬೋದು. ತೊಳೆದು ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ನಾನಿಲ್ಲಿ ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೀನಿ. 1 ಚಿಕ್ಕ ಸ್ಪೂನಿಂದ 1 ಸ್ಪೂನ್ ಆಗಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 1 ಸ್ಪೂನ್ ಆಗಷ್ಟು ಆಯಿಲನ್ನು ಹಾಕ್ತಾ ಇದ್ದೀನಿ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ನಾನಿಲ್ಲಿ ಯಾವುದೇ ರೀತಿ ಮೊಸರು ಸೋಡಾ ಹಾಕ್ತೀನಿ. ಈ ಸ್ನ್ಯಾಕ್ಸನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈಗ 1 ಬಟ್ಲು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪನೇ ಹಾಕಿ ಇದರೊಳಗೆ ಮಿಕ್ಸ್ ಮಾಡ್ತೀನಿ ರೀ. ಈರುಳ್ಳಿ ಮತ್ತು ಉಪ್ಪು ಇರೋದ್ರಿಂದ ಇದು ಸ್ವಲ್ಪ ಫಸ್ಟು ನೀರು ಬಿಡ್ತಿರ್ತದೆ ರೀ. ಈಗ ನೋಡಿ ನಾನಿಲ್ಲಿ 1 ಬಟ್ಲಷ್ಟು 2 ಈರುಳ್ಳಿಗೆ 1 ಬಟ್ಲು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ. ಮತ್ತು ಸ್ವಲ್ಪ ನೀರನ್ನು ಹಾಕಿ ಈ ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇದು ತುಂಬ ನೀರು ತಗೊಳ್ಳಲ್ಲ ನೋಡಿ. ಒಮ್ಮೆನೇ ನೀರು ಹಾಕೋಬೇಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಹಿಟ್ಟು ರೆಡಿ ಮಾಡ್ಕೊರಿ. ನೋಡಿ ನಾನಿಲ್ಲಿ ತುಂಬ ಗಟ್ಟಿನೂ ಇಲ್ಲ ಮತ್ತು ತುಂಬ ಸಾಫ್ಟೂ ಇಲ್ಲ, ಆ ರೀತಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇಷ್ಟು ಸೈಜ್ ಒಂದು ಚಿಕ್ಕ ಬಾಲ್ ಸೈಜ್ ಅಷ್ಟು ತೊಗೊಂಡು ಹಿಟ್ಟನ್ನು ಈ ರೀತಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಕೈಗೆ ಒಂದು ಸ್ವಲ್ಪನೇ ಆಯಿಲನ್ನು ಹಚ್ಕೊಂಡಿದ್ದೀನಿ ರೀ. ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ನೀವು ಮತ್ತು ಬೇರೆ ಶೇಪು ಮಾಡ್ಕೋಬೋದು. ನೋಡಿ ನಾನಿಲ್ಲಿ ಕಟ್ಲೆಟ್ ಥರ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದನ್ನು ನಿಮಗೆ ಮಾಡಿ ತೋರಿಸ್ತೀನಿ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನೋಡಿ ಕರೆಕ್ಟಾಗಿ ನಾನು ನೋಡಿ ಒಮ್ಮೆಲೆ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದನ್ನು ರೆಡಿ ಮಾಡೋ ಮುಂದೆ ನಾನು ಆಲ್ರೆಡಿ ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದೆ ರೀ. ಈಗ ನೋಡಿ ಎಣ್ಣೆ ಪರ್ಫೆಕ್ಟಾಗಿ ಕಾಯ್ದದ್ರಿ. ಸ್ವಲ್ಪ ನಾನು ಇಲ್ಲಿ ಹಿಟ್ಟನ್ನು ಬಿಟ್ಟು ಟೆಸ್ಟ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಒಂದೊಂದನ್ನು ಹಾಕಿ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟೇ ಫ್ರೈ ಮಾಡ್ತೀನಿ ರೀ. ಇದು ತುಂಬಾ ಕ್ರಿಸ್ಪಿನೂ ಇರ್ತದೆ ರೀ, ಟೇಸ್ಟು ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಈ ಸ್ನ್ಯಾಕ್ಸದ್ದು. ಇದನ್ನು ನೋಡ್ರಿ ಗೋಲ್ಡನ್ ಕಲರ್ ಆಗೋವರೆಗೂ ಕರೆಕ್ಟಾಗಿ ಈಗ ಇವು ಫ್ರೈ ಆಗ್ಯಾವ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದನ್ನು ನೀವು ಕೆಚಪ್ ಜೊತೆನೂ ತಿನ್ಬೋದು, ಬಿಸಿ ಹಾಗೇನೂ ತಿನ್ಬೋದು. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.